ಕರ್ನಾಟಕ ಸರ್ಕಾರದ ಟ್ರಂಕ್ ಖಾಲಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಏನಿವತ್ತು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರತಿ ಸವಾಲನ್ನುವಂತೆ ಯಾರ ಖಜಾನೆ ಖಾಲಿಯಾಗಿದೆ, ಯಾರು ಸಾಲಗಾರರು, ಯಾರು ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋದನ್ನ ಹೇಳಲಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸವಾಲ್ ಹಾಕಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಚ್ಚು ಹೆಚ್ಚು ಸಾಲ ಮಾಡಿದ್ದಾರೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ನೇರ ಆರೋಪ ಆಗಿದೆ. ಅಸಲಿಗೆ ಏನ್ ಲೆಕ್ಕಾಚಾರ ಅನ್ನೋದನ್ನ ನೋಡೋಣ. ಇದೆ ಭಾರತದ ಆಂತರಿಕ ಮತ್ತು ಬಾಹ್ಯ ಸಾಲ ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಭಾರತದ ಸಾಲದ ಪ್ರಮಾಣ ದಾಖಲೆಯ 211% ಏರಿಕೆ ಆಗಿದೆ. ಅಂದ್ರೆ 1947ರಿಂದ 68 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು 54 ಲಕ್ಷ ಕೋಟಿ ಸಾಲ. ಯಾವಾಗಿಂದ? 1947ರಿಂದ 68 ವರ್ಷಗಳ ಕಾಲ ಮಾಡಿದ ಸಾಲದ ಲೆಕ್ಕ 54 ಲಕ್ಷ ಕೋಟಿ. ಮೋದಿ ಆಡಳಿತದ 10 ವರ್ಷಗಳಲ್ಲಿ 218 ಲಕ್ಷ ಕೋಟಿ ಋಣಭಾರ ಅಂದ್ರೆ ಸಾಲ ಮಾಡಲಾಗಿದೆ. ಬರೋಬ್ಬರಿ 218 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ಕರ್ನಾಟಕದ ಬಜೆಟ್ ಅನ್ನ 54 ಬಾರಿ ಮಂಡನೆ ಮಾಡಬಹುದು ನಾವು. 3 ರಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಗಾತ್ರ ಇರುತ್ತೆ ನಮ್ಮದು. ಒಂದೊಂದ್ಸರಿ 5 ಲಕ್ಷ ಕೋಟಿವರೆಗೂ ಹೋಗ್ತಿರುತ್ತೆ. 2022-23ನೇ ವರ್ಷಾಂತ್ಯಕ್ಕಿದ್ದ ಒಟ್ಟಾರೆ ಸಾಲ 152.61 ಲಕ್ಷ ಕೋಟಿ. 2023-24ರ ಅಂತ್ಯಕ್ಕೆ ಅದು ಆಗಿದ್ದು 168.72 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು. ಇನ್ನ 2025-26ರ ಅಂತ್ಯಕ್ಕೆ ಭಾರತದ ಸಾಲ 218 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ವೀಕ್ಷಕರೇ, ಭಾರತದ ಈ ಸಾಲಕ್ಕೆ 14.5 ಲಕ್ಷ ಕೋಟಿ ಬಡ್ಡಿಯನ್ನೇ ಕಟ್ಟಬೇಕು. ಪ್ರತಿ ಭಾರತೀಯನ ಮೇಲಿನ ಋಣಭಾರದ ಪ್ರಮಾಣ 1.30 ಲಕ್ಷ, 1,30,000 ರೂಪಾಯಿ ಪ್ರತಿಯೊಬ್ಬರ ತಲೆ ಮೇಲೆ ಇದೆ ಋಣಭಾರ. ಈ ರೀತಿ ಲೆಕ್ಕಾಚಾರ ಇರುವಂತದ್ದು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಮಾಡಿದಂತಹ ಸಾಲದ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕ. ಇನ್ನ ಕರ್ನಾಟಕ ಸರ್ಕಾರದ ಟ್ರಂಕ್ ಖಾಲಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಏನಿವತ್ತು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರತಿ ಸವಾಲನ್ನುವಂತೆ ಯಾರ ಖಜಾನೆ ಖಾಲಿಯಾಗಿದೆ, ಯಾರು ಸಾಲಗಾರರು, ಯಾರು ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋದನ್ನ ಹೇಳಲಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸವಾಲ್ ಹಾಕಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಚ್ಚು ಹೆಚ್ಚು ಸಾಲ ಮಾಡಿದ್ದಾರೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ನೇರ ಆರೋಪ ಆಗಿದೆ. ಅಸಲಿಗೆ ಏನ್ ಲೆಕ್ಕಾಚಾರ ಅನ್ನೋದನ್ನ ನೋಡೋಣ. ಇದೆ ಭಾರತದ ಆಂತರಿಕ ಮತ್ತು ಬಾಹ್ಯ ಸಾಲ ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಭಾರತದ ಸಾಲದ ಪ್ರಮಾಣ ದಾಖಲೆಯ 211% ಏರಿಕೆ ಆಗಿದೆ. ಅಂದ್ರೆ 1947ರಿಂದ 68 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು 54 ಲಕ್ಷ ಕೋಟಿ ಸಾಲ. ಯಾವಾಗಿಂದ? 1947ರಿಂದ 68 ವರ್ಷಗಳ ಕಾಲ ಮಾಡಿದ ಸಾಲದ ಲೆಕ್ಕ 54 ಲಕ್ಷ ಕೋಟಿ. ಮೋದಿ ಆಡಳಿತದ 10 ವರ್ಷಗಳಲ್ಲಿ 218 ಲಕ್ಷ ಕೋಟಿ ಋಣಭಾರ ಅಂದ್ರೆ ಸಾಲ ಮಾಡಲಾಗಿದೆ. ಬರೋಬ್ಬರಿ 218 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ಕರ್ನಾಟಕದ ಬಜೆಟ್ ಅನ್ನ 54 ಬಾರಿ ಮಂಡನೆ ಮಾಡಬಹುದು ನಾವು. 3 ರಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಗಾತ್ರ ಇರುತ್ತೆ ನಮ್ಮದು. ಒಂದೊಂದ್ಸರಿ 5 ಲಕ್ಷ ಕೋಟಿವರೆಗೂ ಹೋಗ್ತಿರುತ್ತೆ. 2022-23ನೇ ವರ್ಷಾಂತ್ಯಕ್ಕಿದ್ದ ಒಟ್ಟಾರೆ ಸಾಲ 152.61 ಲಕ್ಷ ಕೋಟಿ. 2023-24ರ ಅಂತ್ಯಕ್ಕೆ ಅದು ಆಗಿದ್ದು 168.72 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು. ಇನ್ನ 2025-26ರ ಅಂತ್ಯಕ್ಕೆ ಭಾರತದ ಸಾಲ 218 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ವೀಕ್ಷಕರೇ, ಭಾರತದ ಈ ಸಾಲಕ್ಕೆ 14.5 ಲಕ್ಷ ಕೋಟಿ ಬಡ್ಡಿಯನ್ನೇ ಕಟ್ಟಬೇಕು. ಪ್ರತಿ ಭಾರತೀಯನ ಮೇಲಿನ ಋಣಭಾರದ ಪ್ರಮಾಣ 1.30 ಲಕ್ಷ, 1,30,000 ರೂಪಾಯಿ ಪ್ರತಿಯೊಬ್ಬರ ತಲೆ ಮೇಲೆ ಇದೆ ಋಣಭಾರ. ಈ ರೀತಿ ಲೆಕ್ಕಾಚಾರ ಇರುವಂತದ್ದು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಮಾಡಿದಂತಹ
ಸಾಲದ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕ. ಇನ್ನ ಕರ್ನಾಟಕ ಸರ್ಕಾರದ ಟ್ರಂಕ್ ಖಾಲಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಏನಿವತ್ತು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರತಿ ಸವಾಲನ್ನುವಂತೆ ಯಾರ ಖಜಾನೆ ಖಾಲಿಯಾಗಿದೆ, ಯಾರು ಸಾಲಗಾರರು, ಯಾರು ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋದನ್ನ ಹೇಳಲಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸವಾಲ್ ಹಾಕಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಚ್ಚು ಹೆಚ್ಚು ಸಾಲ ಮಾಡಿದ್ದಾರೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ನೇರ ಆರೋಪ ಆಗಿದೆ. ಅಸಲಿಗೆ ಏನ್ ಲೆಕ್ಕಾಚಾರ ಅನ್ನೋದನ್ನ ನೋಡೋಣ. ಇದೆ ಭಾರತದ ಆಂತರಿಕ ಮತ್ತು ಬಾಹ್ಯ ಸಾಲ ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಭಾರತದ ಸಾಲದ ಪ್ರಮಾಣ ದಾಖಲೆಯ 211% ಏರಿಕೆ ಆಗಿದೆ. ಅಂದ್ರೆ 1947ರಿಂದ 68 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು 54 ಲಕ್ಷ ಕೋಟಿ ಸಾಲ. ಯಾವಾಗಿಂದ? 1947ರಿಂದ 68 ವರ್ಷಗಳ ಕಾಲ ಮಾಡಿದ ಸಾಲದ ಲೆಕ್ಕ 54 ಲಕ್ಷ ಕೋಟಿ. ಮೋದಿ ಆಡಳಿತದ 10 ವರ್ಷಗಳಲ್ಲಿ 218 ಲಕ್ಷ ಕೋಟಿ ಋಣಭಾರ ಅಂದ್ರೆ ಸಾಲ ಮಾಡಲಾಗಿದೆ. ಬರೋಬ್ಬರಿ 218 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ಕರ್ನಾಟಕದ ಬಜೆಟ್ ಅನ್ನ 54 ಬಾರಿ ಮಂಡನೆ ಮಾಡಬಹುದು ನಾವು. 3 ರಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಗಾತ್ರ ಇರುತ್ತೆ ನಮ್ಮದು. ಒಂದೊಂದ್ಸರಿ 5 ಲಕ್ಷ ಕೋಟಿವರೆಗೂ ಹೋಗ್ತಿರುತ್ತೆ. 2022-23ನೇ ವರ್ಷಾಂತ್ಯಕ್ಕಿದ್ದ ಒಟ್ಟಾರೆ ಸಾಲ 152.61 ಲಕ್ಷ ಕೋಟಿ. 2023-24ರ ಅಂತ್ಯಕ್ಕೆ ಅದು ಆಗಿದ್ದು 168.72 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು. ಇನ್ನ 2025-26ರ ಅಂತ್ಯಕ್ಕೆ ಭಾರತದ ಸಾಲ 218 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ವೀಕ್ಷಕರೇ. ಭಾರತದ ಈ ಸಾಲಕ್ಕೆ 14.5 ಲಕ್ಷ ಕೋಟಿ ಬಡ್ಡಿಯನ್ನೇ ಕಟ್ಟಬೇಕು. ಪ್ರತಿ ಭಾರತೀಯನ ಮೇಲಿನ ಋಣಭಾರದ ಪ್ರಮಾಣ 1.30 ಲಕ್ಷ, 1,30,000 ರೂಪಾಯಿ ಪ್ರತಿಯೊಬ್ಬರ ತಲೆ ಮೇಲೆ ಇದೆ ಋಣಭಾರ. ಈ ರೀತಿ ಲೆಕ್ಕಾಚಾರ ಇರುವಂತದ್ದು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಮಾಡಿದಂತಹ ಸಾಲದ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕ. ಇನ್ನ ಕರ್ನಾಟಕ ಸರ್ಕಾರದ ಟ್ರಂಕ್ ಖಾಲಿ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಏನಿವತ್ತು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ಪ್ರತಿ ಸವಾಲನ್ನುವಂತೆ ಯಾರ ಖಜಾನೆ ಖಾಲಿಯಾಗಿದೆ, ಯಾರು ಸಾಲಗಾರರು, ಯಾರು ಎಷ್ಟು ಸಾಲ ಮಾಡಿದ್ದಾರೆ ಅನ್ನೋದನ್ನ ಹೇಳಲಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸವಾಲ್ ಹಾಕಿದ್ದಾರೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಹೆಚ್ಚು ಹೆಚ್ಚು ಸಾಲ ಮಾಡಿದ್ದಾರೆ ಎನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ನೇರ ಆರೋಪ ಆಗಿದೆ. ಅಸಲಿಗೆ ಏನ್ ಲೆಕ್ಕಾಚಾರ ಅನ್ನೋದನ್ನ ನೋಡೋಣ. ಇದೆ ಭಾರತದ ಆಂತರಿಕ ಮತ್ತು ಬಾಹ್ಯ ಸಾಲ ಅಪಾರ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಭಾರತದ ಸಾಲದ ಪ್ರಮಾಣ ದಾಖಲೆಯ 211% ಏರಿಕೆ ಆಗಿದೆ. ಅಂದ್ರೆ 1947ರಿಂದ 68 ವರ್ಷಗಳ ಅವಧಿಯಲ್ಲಿ ಮಾಡಿದ್ದು 54 ಲಕ್ಷ ಕೋಟಿ ಸಾಲ. ಯಾವಾಗಿಂದ? 1947ರಿಂದ 68 ವರ್ಷಗಳ ಕಾಲ ಮಾಡಿದ ಸಾಲದ ಲೆಕ್ಕ 54 ಲಕ್ಷ ಕೋಟಿ. ಮೋದಿ ಆಡಳಿತದ 10 ವರ್ಷಗಳಲ್ಲಿ 218 ಲಕ್ಷ ಕೋಟಿ ಋಣಭಾರ ಅಂದ್ರೆ ಸಾಲ ಮಾಡಲಾಗಿದೆ. ಬರೋಬ್ಬರಿ 218 ಲಕ್ಷ ಕೋಟಿ ರೂಪಾಯಿ ಅಂದ್ರೆ ಎಷ್ಟು? ಕರ್ನಾಟಕದ ಬಜೆಟ್ ಅನ್ನ 54 ಬಾರಿ ಮಂಡನೆ ಮಾಡಬಹುದು ನಾವು. 3 ರಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ನ ಗಾತ್ರ ಇರುತ್ತೆ ನಮ್ಮದು. ಒಂದೊಂದ್ಸರಿ 5 ಲಕ್ಷ ಕೋಟಿವರೆಗೂ ಹೋಗ್ತಿರುತ್ತೆ. 2022-23ನೇ ವರ್ಷಾಂತ್ಯಕ್ಕಿದ್ದ ಒಟ್ಟಾರೆ ಸಾಲ 152.61 ಲಕ್ಷ ಕೋಟಿ. 2023-24ರ ಅಂತ್ಯಕ್ಕೆ ಅದು ಆಗಿದ್ದು 168.72 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು. ಇನ್ನ 2025-26ರ ಅಂತ್ಯಕ್ಕೆ ಭಾರತದ ಸಾಲ 218 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ವೀಕ್ಷಕರೇ. ಭಾರತದ ಈ ಸಾಲಕ್ಕೆ 14.5 ಲಕ್ಷ ಕೋಟಿ ಬಡ್ಡಿಯನ್ನೇ ಕಟ್ಟಬೇಕು. ಪ್ರತಿ ಭಾರತೀಯನ ಮೇಲಿನ ಋಣಭಾರದ ಪ್ರಮಾಣ 1.30 ಲಕ್ಷ,
1,30,000 ರೂಪಾಯಿ ಪ್ರತಿಯೊಬ್ಬರ ತಲೆ ಮೇಲೆ ಇದೆ ಋಣಭಾರ. ಈ ರೀತಿ ಲೆಕ್ಕಾಚಾರ ಇರುವಂತದ್ದು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಮಾಡಿದಂತಹ ಸಾಲದ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ವೀಕ್ಷಕ. ಇನ್ನ